ಎಷ್ಟಾಯ್ತು ಸ್ವಾಮಿ ಬಿಲ್ ಇದು? 50 ಪೈಸಾ. ನಮಸ್ಕಾರ. ₹37. ಬಾರೆಯ ಇಲ್ಲಿ, ಬಾರೆಯ ಇಲ್ಲಿ. ಏನಯ್ಯ ನೋಡೋಕ್ ಒಳ್ಳೆ ಸಾಧು ಮನುಷ್ಯ ಇದ್ದಾಗಿದ್ದೀಯಾ, ಮೋಸ ಮಾಡೋಕ್ ಇತಿ ಮಿತಿ ಬೇಡವೆ. ಏನು ಏನು ಅಂತೀಯ? ನೀನ್ ಕೊಟ್ಟಿರೋ ಒಂದ್ ಕಪ್ ದರಿದ ಟೀಗೆ ₹37 ಏನಯ್ಯ? ನಿನ್ನ ರಾಘವೇಂದ್ರ ಕ್ಷಮಿಸೋಲ್ಲಯ್ಯ. ಹಾ, ತಪ್ಪಾಯ್ತು ಸರ್. ಏನಯ್ಯ ತಪ್ಪಾಯ್ತು? ಏನ್ ಸರ್ ಗಲಾಟೆ? ಗಲಾಟೆ ಮಾಡ್ತಿರೋದು ಯಾರ್ರಿ? ನೀವು ರೀ ಗಲಾಟೆ ಮಾಡ್ತಿರೋದು. ಕುಡ್ದಿರೋ ಒಂದ್ ಕಪ್ ದರಿದ್ರ ಟೀಗೆ ₹37 ಬಿಲ್ ಮಾಡಿದನಲ್ರಿ ಅವನು. ಬನ್ನಿ ಸರ್, ಪರವಾಗಿಲ್ಲ. ಏನ್ ಬರ್ರಿ, ಇದೇನು ಹೋಟೆಲ್ ಛತ್ರ ಅನ್ರಿ? ಕಟ್ಟೆ ಅಲ್ವೋ? ಜೇಬ್ನಲ್ಲಿ ದುಡ್ಡೆಲ್ಲ ಖಾಲಿ ಮಾಡಿಸ್ಬಿಟ್ಟಿಯಲ್ಲ, ಇನ್ನು ಹೊಟ್ಟಿಗೆ ಏನ್ ಮಾಡೋದು? ಅಯ್ಯೋ, ಹೆದರ್ಬೇಡ ತಾತ. ಅಲ್ಲಿ ನೋಡು, ಮನಸ್ಸಿದ್ದಲ್ಲಿ ಮಾರ್ಗ. ಅದೇನು ಮಾರ್ಗವೋ ಅದೇನ್ ಕಥೆಯೋ. ಹುಡುಗ, ನನ್ ಬಿಲ್ಲು ತಿಂಡಿ ರೆಡಿ ಇದೆಯಾ? ತಂದೆ ಸರ್. ಕೊಟ್ಬಿಡು ಹಾಗಾದ್ರೆ. ಯೋ, ಬಿಲ್ ಇಲ್ಲ? ಎಷ್ಟೊತ್ತು? ತರ್ತೀನಿ ಸರ್. ತಗೊಂಬ. ಎಷ್ಟಾಯ್ತು ಸ್ವಾಮಿ ಬಿಲ್ ಇದು? 50 ಪೈಸಾ. ನಮಸ್ಕಾರ. ₹37. ಬಾರೆಯ ಇಲ್ಲಿ, ಬಾರೆಯ ಇಲ್ಲಿ. ಸರ್. ಏನಯ್ಯ ನೋಡೋಕ್ ಒಳ್ಳೆ ಸಾಧು ಮನುಷ್ಯ ಇದ್ದಾಗಿದ್ದೀಯಾ, ಮೋಸ ಮಾಡೋಕ್ ಇತಿ ಮಿತಿ ಬೇಡವೆ. ಏನು ಏನು ಅಂತೀಯ? ನೀನ್ ಕೊಟ್ಟಿರೋ ಒಂದ್ ಕಪ್ ದರಿದ ಟೀಗೆ ₹37 ಏನಯ್ಯ? ನಿನ್ನ ರಾಘವೇಂದ್ರ ಕ್ಷಮಿಸೋಲ್ಲಯ್ಯ. ಹಾ, ತಪ್ಪಾಯ್ತು ಸರ್. ಏನಯ್ಯ ತಪ್ಪಾಯ್ತು? ಏನ್ ಸರ್ ಗಲಾಟೆ? ಗಲಾಟೆ ಮಾಡ್ತಿರೋದು ಯಾರ್ರಿ? ನೀವು ರೀ ಗಲಾಟೆ ಮಾಡ್ತಿರೋದು. ಕುಡ್ದಿರೋ ಒಂದ್ ಕಪ್ ದರಿದ್ರ ಟೀಗೆ ₹37 ಬಿಲ್ ಮಾಡಿದನಲ್ರಿ ಅವನು. ಬನ್ನಿ ಸರ್, ಪರವಾಗಿಲ್ಲ. ಏನ್ ಬರ್ರಿ, ಇದೇನು ಹೋಟೆಲ್ ಛತ್ರ ಅನ್ರಿ? ನೋಡ್ರಿ, ನಮ್ಗೆ ಅನ್ಯಾಯ ಸಹಿಸೋದಿಲ್ಲ, ಇಟ್ಕೊಳ್ಳಿ. ಹಾ, ಕಟ್ಟೆ ತಾತ ತಾತ ನೋಡಿದ್ಯಾ ತಾತ, ನನ್ನ ಗೌರವ ಮತ್ತು ನಿನ್ನ ಹೊಟ್ಟೆಪಾಡು ಎರಡನ್ನೂ ಕಾಪಾಡಿದ್ದಾಯ್ತು. ಇವತ್ತಿನ ಹೊಟ್ಟೆ ಪಾಡೇನೋ ಆಯ್ತು ಕಣಯ್ಯ, ಆದ್ರೆ ನಾಳೆ ಏನಾಯ್ತು ಇದಕ್ಕೆ?